ಯಾವ ಥರ ಹೇಳಿ ನನಗೆ ಅರ್ಥ ಆಗ್ತಾ ಇಲ್ಲ. ಅಂದರೆ ಯಾವ ಜನ್ಮದ ಪುಣ್ಯನೋ, ನಾನು ಮಾಡಿರೋದಾ ಇಲ್ಲ ನಮ್ಮ ತಂದೆ ತಾಯಿ ಮಾಡಿರೋದು ಅದು ನನಗೆ ಸಿಗ್ತಿರೋದು, ಅದು ನನ್ನ ಅದೃಷ್ಟ ಅಂತ ಹೇಳ್ತೀನಿ. ಎಕ್ಸ್ಪೆಕ್ಟ್ ಮಾಡಿದೆ ನಾನು. ಒಂದಷ್ಟು ಜನ ಸೇರ್ತಾರೆ, ಕಲಾವಿದರಲ್ವಾ, ಉತ್ತರ ಕನ್ನಡದಲ್ಲೇ ಸ್ವಲ್ಪ ಗೌರವ ಜಾಸ್ತಿ. ಆಮೇಲೆ ಸ್ವಲ್ಪ ಫೇಸ್ ಫಿಗರ್ ಆಗಿದೆ. ನಾನು ಒಂದು ಸಿನಿಮಾ ಮಾಡಿದ್ದೀನಿ, ಮಲಾಯ್ಕ ಅವ್ರು 2-3 ಸಿನಿಮಾಗಳು ಮಾಡಿದ್ದಾರೆ. ಆಮೇಲೆ ಹಾಡು ಕ್ಲಿಕ್ ಆಗಿದೆ. ಸೊ ಒಂದಷ್ಟು ಜನ ಸೇರ್ತಾರೆ ಅಂತ. ಬಟ್ ಈ ಮಟ್ಟಿಗೆ ಜನ ಸೇರ್ತಾರೆ, ಈ ಮಟ್ಟಿಗೆ ನಮಗೆ ರೆಸ್ಪಾನ್ಸ್ ಮಾಡ್ತಾರೆ, ಅದು ಎಲ್ಲರಿಗೂ ಗೊತ್ತಾ ಸರ್? ಆಲ್ಮೋಸ್ಟ್ ಜನ ನಾನು ಹೇಗಿದೆ ಅಂತ ನೋಡೋಕ್ಕೆ ಬಂದಾರೆ. ಓಹ್! ಅವ್ನು ಜಮೀನ್ ಮಗ ಹೇಗಿರ್ತಾನೆ ಅಂದರೆ, ಅವ್ರು ನನಗೆ ನನ್ನ ಮನುಷ್ಯನ ಥರ ನನಗೆ ಫೀಲ್ ಮಾಡ್ತಾ ಇಲ್ಲ. ಅವರು ನನಗೆ ಅಲ್ಲಿ ಒಂದು ಸತಿ ಮುಟ್ಬೇಕು, ಅವ್ರು ನನ್ನನ್ನು ಮುಟ್ಬೇಕು ಅಂದರೆ ಈ ನಿಜವಾಗಿ ಮನುಷ್ಯನ ನಮ್ಮದೇ ಥರ ಸ್ಕಿನ್ ಇದೆಯಾ ಅಂದರೆ ಆ ಥರ ಅವರಿಗೆ ಪಾಪ ಅವ್ರಿಗೆ ಫೀಲಿಂಗು. ಓಕೆ. ಆಮೇಲೆ ಪ್ರತಿಯೊಂದು ಮೂಮೆಂಟು ನನಗೆ ತುಂಬ ಸ್ಪೆಷಲ್ ಸರ್. ಇದು ಒಂದು ಚೆನ್ನಾಗಿತ್ತು, ಇದೊಂದು ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಅದು ನಾನು ಒಪ್ಪಲ್ಲ. ಪ್ರತಿಯೊಂದು ಮೂಮೆಂಟು ತುಂಬ ಚೆನ್ನಾಗಿತ್ತು. ಇದಕ್ಕಂದರೆ ತುಂಬ ಜನ ನನಗೋಸ್ಕರ ಬೆಳಗ್ಗಿಂದ ಸಾಯಂಕಾಲವರೆಗೂ ವೆಯ್ಟ್ ಮಾಡೋರೆ. ಅದು ಅವಶ್ಯಕತೆ ಇರಲಿಲ್ಲ. ನಾನು ಹಿಂದೆ ಗಾಡಿ ಸ್ಪೀಡಲ್ಲಿ ಓಡಿಸ್ಕೊಂಡು ನನ್ನ ಹಿಂದೆ ಬರ್ತಾರೆ ಗಾಡಿಯಲ್ಲಿ. ನಾನು ಫೋಟೋ ಕೊಡೋವರೆಗೂ ಬಿಡಲ್ಲ. ಅದು ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಮುಟ್ಟಬೇಕು. ಹೈಯೆಸ್ಟ್ ನಾನು ನೋಡಿದ್ದು ನನ್ನ ಮುಟ್ಟಬೇಕು. ಅದು ಏನು ಖುಷಿಯಿಂದ ಅವ್ರಿಗೆ ನನಗಂತೂ ಗೊತ್ತಿಲ್ಲ. ಬಟ್ ಅವ್ರು ನನ್ನ ಮುಟ್ಟಬೇಕು. ಅವ್ರು ನನ್ನ ಚೂರು ಇಷ್ಟು ಹೆಚ್ಚಾದರೂ ಸಾಕು ಬೆರಳು. ಸೊ ಅದು ಒಂದು ತುಂಬ ಇದು ಅಬ್ಸರ್ವ್ ಮಾಡಿದೆ. ಸೊ ಎವ್ರಿ ಮೂಮೆಂಟ್ ಈಸ್ ಸ್ಪೆಷಲ್ ಫಾರ್ ಮಿ. ಆಮೇಲೆ ಎಷ್ಟೋ ಜನ ನನ್ನ ಫೋಟೋ ಹೆಗಲ ಮೇಲೆ ಹಾಕ್ಕೊಂಡು ಹಿಡ್ಕೊಂಡು, ಈಗ ಪ್ರೀ ರಿಲೀಸ್ ಈವೆಂಟ್ ನಾವು 4-5 ಕಡೆ ಮಾಡಿದ್ವಿ. ಅಲ್ಲಿ ಎಷ್ಟೆಷ್ಟು ಜನ ಸಂಘದವರು ಅವರವರೇ ಅಲ್ಲಿ ದಾವಣಗೆರೆಯಲ್ಲಿ, ಹುಬ್ಳಿಯಲ್ಲಿ, ಬೆಳಗಾಮಲ್ಲಿ ಎಲ್ಲರೂ ಸಂಘಗಳು ಕಟ್ಕೊಂಡ್ಬಿಟ್ಟಿದ್ದಾರೆ. ನನಗೆ ಗೊತ್ತೇ ಇಲ್ಲ. ಯಾಕಂದರೆ ನಾನು ಸೋಷಿಯಲ್ ಮೀಡಿಯಲ್ಲಿ ಸ್ವಲ್ಪ ಆ್ಯಕ್ಟಿವ್ ಕಮ್ಮಿ ನಾನು. ಜಾಸ್ತಿ ನಾನು ಆ ಕಡೆ ಎಲ್ಲ ನೋಡಲ್ಲ. ಅಲ್ಲಿ ಹೋದಾಗೆಲ್ಲ ಗೊತ್ತಾಯಿತು, ಇವ್ರ ಅಸೋಸಿಯೇಷನ್ ಅಂತೆ, ಅವನ ಅಧ್ಯಕ್ಷ ಅಂತ. ನನಗೆ ಯಾರಂತಲೇ ಗೊತ್ತಿಲ್ಲ ಪಾಪ. ಅವ್ರುಗಳು ಅವ್ರವ್ರ ಪ್ರೀತಿಯಲ್ಲೇ ಪಾಪ ಅವ್ರುಗಳು ಮಾಡ್ಕೊಂಡಿದ್ದಾರೆ.